ಪೂಜ್ಯರಾದ ಮುನಿಪುಂಗವರೇ, ರಾಜೇಂದ್ರ, ಸುಮಂತ್ರಾದಿ ಮಂತ್ರಿವರ್ಯರೇ, ಚಕ್ರವರ್ತಿಗಳೇ, ಮಂತ್ರಿ ಕೇಳೋ ಇಂತು ನಾನಿ ರಾಜ್ಯವ ಮಂತ್ರಿ ಕೇಳೋ ಇಂತು ನಾನಿ ರಾಜ್ಯವ ಮಂತ್ರಿ ಕೇಳೋ ಇಂತು ನಾನಿ ರಾಜ್ಯವ ಮಂತ್ರಿ ಕೇಳೋ ಸುಮಂತ್ರ, ಚಕ್ರವರ್ತಿಗಳೇ, ಸಂತಸದಿ ನಾನು ಸಂತಸದಿ ನಾನು ಸಂತಸದಿ ನಾನು ಸಂತಸದಿ ನಾನು ರಾಮಚಂದ್ರ ಹೀಗೆ ಮಂತ್ರಿ ಕೇಳು ಹಿಂದೂ ನಾನಿ ರಾಜವ ಮಂತ್ರಿ ಏಕೆ ಹಿಂದೂ ನಾನಿ ರಾಜವ ಮಂತ್ರಿ ಏಕೆ ಸುಮಂತ್ರ, ಚಕ್ರವರ್ತಿ. ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಆಶೀಸಿ ಪಟ್ಟವ ಕಟ್ಟುವೆನು ಮಂತ್ರಿ ಕೇಳು ಇಂದು ನಾನಿ ರಾಜವ ಮಂತ್ರಿ ಕೇಳು ಇಂದು ನಾನಿ ರಾಜವ ಮಂತ್ರಿ ಕೇಳು ಪೂಜ್ಯರಾದ ಮುನಿಪುಂಗವರೇ, ರಾಜೇಂದ್ರ, ಸುಮಂತ್ರಾದಿ ಮಂತ್ರಿವರ್ಯರೇ, ಚಕ್ರವರ್ತಿಗಳೇ, ಇದುವರೆಗೂ ನಾನು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಅನೇಕ ಸುಖ ಸಂತೋಷಗಳನ್ನು ಅನುಭವಿಸಿಕೊಂಡು ಬಂದಿರುವೆ. ಜರಾಪೀಡಿತನಾದ ನನಗೆ ನಿನ್ನೆ ರಾತ್ರಿ ಒಂದು ದುಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಜಾತಕದಲ್ಲಿಯೂ ಕೂಡ ಗ್ರಹಗತಿಗಳು ಅದಕ್ಕೆ ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿವೆ. ಆದ್ದರಿಂದ ವಿದ್ಯೆ, ವಿನಯ, ವಿವೇಕ ಸಂಪನ್ನನು, ವಯೋವಂತನೂ ಆಗಿ ಶ್ರುತಿ, ಶಾಸ್ತ್ರ, ಕಾವ್ಯ, ರಸ, ಋಷಿ, ಔದಾರ್ಯ ನಿಧಿಯೂ ಆಗಿ ಈ ಸಾಮ್ರಾಜ್ಯವನ್ನು ವಹಿಸಲು ಸರ್ವ ವಿಧದಲ್ಲೂ ಶಕ್ತನಾಗಿರುವ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಈ ಕೋಸಲ ರಾಜ್ಯದ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಪಡೆಯಬೇಕೆಂದಿರುವೆನು. ಇದಕ್ಕೆ ತಮ್ಮ ಅಭಿಪ್ರಾಯವೇನು ಪೂಜ್ಯರೇ? ರಾಜೇಂದ್ರ,
ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮನವರೆಲ್ಲ ಸೋಜಿಗ ಪಡುವಂತೆ, ದೇವ ಮನವರೆಲ್ಲ ಸೋಜಿಗ ಪಡುವಂತೆ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ, ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ. ಸಂತಸ ಪಡುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮನವರೆಲ್ಲ ಸೋಜಿಗ ಪಡುವಂತೆ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ, ಶುಭ ದಿನ. ರಾಜೇಂದ್ರ, ಪೂಜ್ಯರೇ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಯಾರಿಗೆ ತಾನೇ ಸಂತೋಷವಾಗುವುದಿಲ್ಲ ಹೇಳಿ? ಪ್ರಜೆಗಳು, ದೇವತೆಗಳು ಆತನ ಪಟ್ಟಾಭಿಷೇಕವನ್ನೇ ಎದುರು ನೋಡ್ತಿರುವರು. ಅದು ಅಲ್ಲದೆ ರಾಮಚಂದ್ರನಿಂದ ಲೋಕ ಕಲ್ಯಾಣವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಆಲೋಚನೆ ಎಲ್ಲರಿಗೂ ಸಮ್ಮತವೇ ರಾಜೇಂದ್ರ? ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರ, ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೀತಾರಾಮರ ಪಟ್ಟಾಭಿಷೇಕ, ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಸೀತಾರಾಮರ ಪಟ್ಟಾಭಿಷೇಕ. ರಘುರಾಮಚಂದ್ರನು ಸದ್ಗುಣಶೀಲನು, ರಘುರಾಮಚಂದ್ರನು ಸದ್ಗುಣಶೀಲನು, ಲೋಕ ಲೋಕವ ಪಾಲಿಪನು. ಲೋಕ ಲೋಕವ ಪಾಲಿಪನು. ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಚಕ್ರವರ್ತಿಗಳೇ, ವಾರ್ಧಿಕ್ಯದಲ್ಲಿ ಜ್ಯೇಷ್ಠ ಪುತ್ರನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ಮುನಿವೃತ್ತಿಯಿಂದ ಕಾಲ ಕಳೆಯುವುದು ಸೂರ್ಯವಂಶ ಅರಸರ ಧರ್ಮವೇ ಸರಿ. ಈ ಆಲೋಚನೆಯು ಸರ್ವರಿಗೂ ಸಮ್ಮತವೇ ಅಲ್ಲವೇ? ಬಹಳ ಸಂತೋಷ, ಬಹಳ ಸಂತೋಷ. ಮಂತ್ರಿಗಳೇ, ಚಕ್ರವರ್ತಿಗಳೇ, ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಹಾಗೇ ಆಗಲಿ ಚಕ್ರವರ್ತಿಗಳೇ. ಪೂಜ್ಯರೇ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವೊಂದನ್ನು ನಿಶ್ಚಯ ಮಾಡಿ. ರಾಜೇಂದ್ರ, ಇದೇ ಪುಷ್ಯ ನಕ್ಷತ್ರಯುಕ್ತವಾದ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಲಗ್ನದಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಲು ಬಹಳ ಪ್ರಶಸ್ತವಾಗಿದೆ. ಅನುಗ್ರಹಿತನಾದೆ ಗುರುದೇವ, ಅನುಗ್ರಹಿತನಾದೆ.
ತವ ಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ಇಂದು ಜನನು ಕರೆದಿದ ಪರೇ ಇಂದು ಜನನು ಕರೆದಿದ ಪರಿ ಇಂದು ಜನನು ಕರೆದಿದ ಪರಿ ಇಂದು ಜನನು ಕರೆದಿದ ಪರಿ ಇಂದು ಜನನು ಕರೆದಿದ ಪರಿ ಇಂದು ಯಾನನು ಕರೆದಿದ ಪರಿ ಇಂದು ಯಾನನು ಕರೆದಿದ ಪರಿ ಚಂದದಿಂದ ಬೇಡೈ ಜನಕನೇ ತಂದೆಯೇ. ತವ ಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ಜನಕ ನಮಸ್ಕರಿಸುವನು. ಕುಮಾರ, ನಿನಗೆ ಮಂಗಳವಾಗಲಿ. ಗುರುದೇವ ವಂದಿಸುವೆನು. ರಾಮಚಂದ್ರ, ವಿಜಯೀ ಭವ, ವಿಜಯೀ ಭವ. ಜನಕ, ಕುಮಾರ, ನನ್ನನ್ನು ಇಷ್ಟು ಜಾಗೃತಿಯಾಗಿ ಕರೆಸಲು ಕಾರಣವೇನು? ಕುಮಾರ, ನಿನ್ನನ್ನು ಕರೆಸಿದ ಕಾರ್ಯ ಅತಿ ಮಹತ್ತರವಾದದ್ದು. ಇದುವರೆಗೂ ನಾನು 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಅನೇಕ ಸುಖ ಸಂತೋಷಗಳನ್ನು ಅನುಭವಿಸಿಕೊಂಡು ಬಂದಿರುವೆ. ವಾಸ್ತವದಲ್ಲಿ ಈ ಕೋಶದ ರಾಜ್ಯದ ಪಟ್ಟವನ್ನು ನೀ ಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಪಡೆಯಬೇಕೆಂದಿರುವೆ. ಅದಕ್ಕೆ ಸಮ್ಮತಿಸು ಕುಮಾರ. ಅಲ್ಲದೆ ಗುರುಗಳ ಆಜ್ಞೆಯಂತೆ ಇದೇ ಜ್ಯೇಷ್ಠ ಶುದ್ಧ ಪಂಚಮಿ ಪುಷ್ಯ ನಕ್ಷತ್ರ ಅಭಿಜಿನ್ ಲಗ್ನವೊಂದನ್ನು ಗುರುಗಳು ನಿಶ್ಚಯಿಸಿದ್ದಾರೆ. ಆದ್ದರಿಂದ ಗುರುಗಳ ಆಜ್ಞೆಯಂತೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಕುಮಾರ. ಬಹಳ ಸಂತೋಷ ಜನಕ. ಆದರೆ ಕುಮಾರ, ಆದರೆ ಎಂಬ ಅರ್ಧೋಕ್ತಿಯ ನುಡಿ ಏಕೆ? ಭರತ ಶತ್ರುಘ್ನರು ನಗರದಲ್ಲಿ ಇಲ್ಲದಿರುವಾಗ ಈ ಸಮಾರಂಭವನ್ನು ಏರ್ಪಡಿಸಲು ಇಷ್ಟು ಆತುರಬೇಕೆ ಜನಕ? ಕುಮಾರ, ಇಂದು ನನಗೆ ದೈವ ಪ್ರೇರಣೆಯಾಗಿದೆ. ಅಲ್ಲದೆ ಗುರುಗಳು ನಿಶ್ಚಯಿಸಿರುವ ಮುಹೂರ್ತವು ತ್ವರಿತವಾಗಿರುವುದರಿಂದ ಭರತ ಶತ್ರುಘ್ನರಿಗೂ ಹೇಳಿ ಕಳಿಸಿದ್ದೇನೆ. ಅವರು ನಿನ್ನಲ್ಲಿ ಪಿತೃವಾತ್ಸಲ್ಯ ತೋರುವ ಧರ್ಮಶೀಲರು. ಅಲಸ್ಯಂ ಅಮೃತಂ ವಿಷಂ. ಶುಭ ಕಾರ್ಯಕ್ಕೆ ವಿಳಂಬವೇ ವಿಷವಾಗುವುದು. ಆದ್ದರಿಂದ ಗುರುಗಳ ಆಜ್ಞೆಯಂತೆ ಮುಂದಿನ ಕಾರ್ಯಕ್ಕೆ ಸಿದ್ಧನಾಗು ಕುಮಾರ. ಮಹದಾಜ್ಞೆ ಜನಕ. ಹೌದು ರಾಮಚಂದ್ರ, ತಂದೆಯ ಇಷ್ಟದಂತೆ ನಡೆಯುವುದು ಪುತ್ರನ ಧರ್ಮ.
ಇದಕ್ಕೆ ನೀನು ಸಮ್ಮತಿಸಲೇಬೇಕು. ಅದು ಅಲ್ಲದೆ ಇಂದು ಮೊದಲಾಗಿ ನೀನು ದೀಕ್ಷಾಬದ್ಧನಾಗಿ ಇರಬೇಕು. ಈ ವಿಚಾರವಾಗಿ ನಿನಗೆ ಕೆಲವು ಸಂಗತಿಗಳನ್ನು ಹೇಳಬೇಕು. ನನ್ನೊಡನೆ ಬರುವಂತವನಾಗು ರಾಮಚಂದ್ರ. ತಮ್ಮ ಚಿತ್ತ ಗುರುದೇವ. ಸುಮಂತ್ರ, ಚಕ್ರವರ್ತಿಗಳೇ, ಪಟ್ಟಣವೆಲ್ಲವನ್ನು ಶೃಂಗರಿಸುವಂತೆಯೂ ಪ್ರತಿಯೊಬ್ಬ ರಾಜಭಕ್ತಿ ಹಿತವಾಗಿರುವಂತೆಯೂ ಶುಭ ಸೂಚನೆಯಂತಿರುವಂತೆಯೂ ಪ್ರಚಾರಪಡಿಸು. ನಾನು ಸಹ ರಾಣಿ ವಾಸದಲ್ಲಿರುವವರಿಗೆಲ್ಲ ಈ ಶುಭ ವಾರ್ತೆಯನ್ನು ತಿಳಿಸಿ ಬರುತ್ತೇನೆ. ಆಗಲಿ ಚಕ್ರವರ್ತಿಗಳೇ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಡಂಗೂರದ ಮೂಲಕ ಪ್ರಚಾರಪಡಿಸಿ. ಅಪ್ಪಣೆ ಮಹಾರಾಜ. ಸಾರುವೆ ಡಂಗೂರ ಪುರ ಜನರೇ ಕೇಳಿರಿ, ಸಾರುವೆ ಡಂಗೂರ. ಸಾರುವೆ ಡಂಗೂರ ಪುರ ಜನರೇ ಕೇಳಿರಿ, ಸಾರುವೆ ಡಂಗೂರ. ನಾಳೆಯ ದಿನದೊಂದು ಶುಭ ಕಾರ್ಯವಿದೆಯಂತೆ. ಹೌದು, ನಾಳೆಯ ದಿನದಂದು ಶುಭ ಕಾರ್ಯವಿದೆಯಂತೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಸಾರುವೆ ಡಂಗೂರ ಪುರ ಜನರೇ ಕೇಳಿರಿ, ಸಾರುವೆ ಡಂಗೂರ. ಕೇಳ್ರಪ್ಪ, ಕೇಳಿ. ಹೇಳಲಿಲ್ಲ ಅನ್ಬೇಡಿ, ಕೇಳಲಿಲ್ಲ ಅನ್ಬೇಡಿ. ನಾಳೆ ದಿವಸ ಒಳ್ಳೆ ಶುಭ ಕಾರ್ಯವಿದೆ. ಏನು ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ಮಹಾಪ್ರಭುಗಳಿಗೆ ಪಟ್ಟಾಭಿಷೇಕ ಬಂತೆ. ಆದ್ರಿಂದ ಪುರಜನರು ಎಲ್ಲರೂ ಬಂದು ಆ ಕಾರ್ಯಕ್ಕೆ ಆಗಮಿಸಬೇಕು. ಭೋಜನ ಮಾಡ್ಕೊಂಡು ಹೋಗ್ಬೇಕು. ಕೊಡುವಂತಹ ತಾಂಬೂಲಗಳನ್ನು ತೆಗೆದುಕೊಂಡು ಹೋಗ್ಬೇಕು. ಹೇಳಲಿಲ್ಲ ಅನ್ಬೇಡಿ, ಕೇಳಲಿಲ್ಲ ಅನ್ಬೇಡಿ. ಸಾರುವೆ. ಸಂಭ್ರಮವೋ ಏನೇ ಸಂಭ್ರಮವೋ ಪಗರದೋ ಏನೇ ಸಂಭ್ರಮವೋ ಚಾರುವರ್ಣ ಪೂರ್ಣ ತದಿಗಳು ಚಾರು ವರ್ಣಸು ಪೂರ್ಣ ತದಿಗಳು ಕೆರಿಕೆರಿಗಳಳು ಪಾರಿ ಸೋಪಿ ಹೋಗೋದು ಪರಿ ಪರಿಯಂಗಲಿ ಶೋಭಿಸುವುದಿರುವುದು ಏನಿ ಸಂಭ್ರಮವೋ ನಗರದು ಏನಿ ಸಂಭ್ರಮವೋ ರಂಗವ ಕಲಿನಲ್ಲೇ ಮಂಗಳ ವಾದ್ಯಗಳು ರಂಗಮ ಕಲಿನಲ್ಲೇ ಮಂಗಳ ವಾದ್ಯಗಳು ರಂಗಮ ಕಲಿನಲ್ಲೇ ಮಂಗಳ ವಾದ್ಯಗಳು ಅಂಗನೆಯರು ಎಲ್ಲ ಶೃಂಗಾರದಿಲ್ಲದೆಗರೋ ಅಂಗನೆಯರು ಎಲ್ಲ ಶೃಂಗಾರದಿಲ್ಲದೆಗರೋ ಏನೇ ಸಂಭ್ರಮವೋ ನಗರದೋ ಏನೇ ಸಂಭ್ರಮವೋ 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 ಈ
ನಗರವು ಎಷ್ಟು ಶೋಭಾಯಮಾನವಾಗಿ ಕಾಣುತ್ತಿರುವುದು. ಎಲ್ಲಿ ನೋಡಿದರೂ ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟ ಈ ನಗರದ ವೈಭವವನ್ನು ಎಷ್ಟು ವರ್ಣಿಸಿದರೂ ತೀರದಲ್ಲ. ಏನಿರಬಹುದು? ಯಾವುದಾದರೂ ಹಬ್ಬದ ಸಂಭ್ರಮವೇ, ಅಥವಾ ಓಹೋ ಯಾರೋ ಡಂಗೂರದ ಮೂಲಕ ಸಾರದಂತೆ ಕಾಣುತ್ತಿರುವುದು. ಇರಲಿ. ಅಜ್ಜಿ, ಏನ್ ಇನ್ನು ಇಲ್ಲೇ ಇದೆಯಾ? ವಾಹ್ ವಾಹ್ ವಾಹ್, ನಮ್ ಸುಡುಗಾಡ್ ಸಿದ್ಧ. ಏನು ಸಿದ್ಧ? ವಿಚಾರ ಗೊತ್ತಿಲ್ವೇ? ಏನು? ನಾಳೆ ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕವಂತೆ. ಆದ್ರಿಂದ ಎಲ್ರಿಗೂ ಬರ ಹೇಳಿದ್ದಾರೆ. ನೀನು ಕೂಡ ಬಂದ್ಬಿಡು ಅಲ್ಲಿಗೆ. ಎಲ್ಲರೂ ಬರೀ ಹೇಳೋರ ಊಟಕ್ಕ? ಏಯ್, ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಸ್ವಲ್ಪ ಜೋರಾಗಿ ಹೇಳು. ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕವಂತೆ. ನನಗೆ ಕಿವುಡ ಅಂತ ತಿಳ್ಕೊಂಬಿಟ್ಟ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಈಗ ಅರ್ಥವಾಯಿತು. ಬೇಗ ಬಂದ್ಬಿಡ್ಬೇಕು. ಬರ್ಲಾ? ಬಂದಿದ್ದ ಕೆಲಸ ಆಯ್ತಲ್ಲ, ಹೋಗು. ಇನ್ನು ಎಲ್ಲಾ ಕಡೆ ಡಂಗೂರ ಸಾರ್ಬೇಕಾಗಿದೆ. ಬರ್ತೀನಿ ನಾನು. ಬಂದ್ಬಿಡಿ. ಏನು? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ ಆಗಬಾರದು. ಅಂದು ಶ್ರೀರಾಮಚಂದ್ರನು ಬಾಲ್ಯದಲ್ಲಿದ್ದಾಗ ನನಗೆ ಒಂದು ಬಾಣವನ್ನು ಬಿಟ್ಟು ಸೊಂಟಕ್ಕೆ ಪೆಟ್ಟಾಯಿತು. ಅಂದಿನಿಂದ ಇಂದಿನವರೆಗೂ ಗೋಲು ಬೆನ್ನಿನ ಮುದುಕಿ ಎಂದು ಆಡಿಕೊಳ್ಳುತ್ತಿರುವರು. ಹೇ ರಾಮಚಂದ್ರ, ಈ ದಿನಕ್ಕಾಗಿಯೇ ನಿನ್ನನ್ನು ಕಾಯುತ್ತಿದ್ದೆನು. ಇರಲಿ, ಈಗಲೇ ಅಂತಃಪುರಕ್ಕೆ ಹೋಗಿ ನನ್ನ ರಾಣಿಯಾದ ಕೈಕಾದೇವಿಗೆ ಇಲ್ಲದ ಸಲ್ಲದ ಮಾತನ್ನೇಳಿ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಲೇಬೇಕು. ರಂಗಮ ಕಾಲಿನಲ್ಲೇ ಮಂಗಳ ವಾದ್ಯಗಳು, ರಂಗಮ ಕಾಲಿನಲ್ಲಿ ಮಂಗಳ ವಾದ್ಯಗಳು, ಅಂಗನೆಯರು ಎಲ್ಲ ಸಿಂಗಾರ ನಿಲ್ಲೆಗರು. ಭಗವತೆ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ಜನ ವಿಶ್ವೇಶ್ವರಿ ಅಮ್ಮ. ಅಮ್ಮ ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ, ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ, ಭಕ್ತಕೋಟಿ ಜನ ಹೃದಯದ ದೇವತೆ.
ನನ್ನ ಪ್ರಾಣಕಾಂತರು ಪರಿಪಾಲಿಸುತ್ತಿರುವ ಈ ರಾಜ್ಯ, ಈ ಪ್ರಜೆಗಳನ್ನು ರಕ್ಷಿಸುವ ಭಾರವು ನಿನ್ನದು ತಾಯಿ, ನಿನ್ನದು. ಇದೇನಿದು? ನನ್ನ ಪ್ರಾಣಕಾಂತರು ಅಂತಃಪುರದ ಕಡೆ ಬಾರದಿರಲು ಕಾರಣವೇನಿರಬಹುದು? ಮನಸ್ಸಿನ ವೇದನೆ ತಾಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ, ಮನಸ್ಸಿನ ಕಳವಳ ತಾಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ, ಮನಸ್ಸಿನ ವೇದನೆ. ಚಿತ್ತ ಜನಯ್ಯನ ಚಿತ್ತವನಲ್ಲವ, ಚಿತ್ತ ಜನಯ್ಯನ ಚಿತ್ತವನಲ್ಲವ, ಚಿತ್ತಹಿಸುತ್ತಲಿದೆಂದರ ಮನೆಯಲ್ಲವು, ಚಿತ್ತಹಿಸುತ್ತಲಿದೆಂದರ ಮನೆಯಲ್ಲವು, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ, ಮನಸ್ಸಿನ ವೇದನೆ. ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ, ಧಗ ಧಗ ಎತ್ತಿದೆ ಮನಸ್ಸಿನ ವೇದನೆ, ಧಗ ಧಗಿಸುತ್ತಲಿದೆ ಮನಸ್ಸಿನ ವೇದನೆ, ಕಾತನು ಏತಕೋ ಬಾರದೆ ಹೋದನು, ಕಾಂತನು ಏತಕೋ ಬಾರದೆ ಹೋದನು, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ, ಮನಸ್ಸಿನ ವೇದನೆ. ಆ ಪ್ರಾಣಕಾಂತರು ಅಂತಃಪುರದ ಕಡೆ ಬಾರದಿರಲು ಕಾರಣವೇನಿರಬಹುದು? ಅದು ಅಲ್ಲದೆ ಇಷ್ಟ ವೇಳೆಗಾಗಲೇ ಆಗಮಿಸುತ್ತಿದ್ದ ನನ್ನ ಆಪ್ತ ಸಖಿಯಾದ ಮಂಥರೆಯು ಬಾರದಿರಲು ಕಾರಣವೇನಿರಬಹುದು? ಓ, ಆಕೆಯೇ ಆಗಮಿಸುತ್ತಿರಳು. ಬರ. ಕೈಕಾ ದೇವಿ, ಇದು ನನ್ನ ಮಹಾರಾಣಿಯು ಎಲ್ಲಿ ಕಾಣುತ್ತಿಲ್ಲವಲ್ಲ? ಮಂಥರ, ಓ, ಓ, ಓ. ಸುಖಾಗಮನವೇನೇ? ನನ್ನ ಸುಖಾಗಮನ ಹಾಗಿರಲಿ, ನೀನೊಬ್ಬಳು ಸುಖವಾಗಿದ್ದರೆ ಸಾಕಮ್ಮ. ನನಗೇನಾಗಿರುವುದು? ನಾನು ಬಹಳ ಸೌಖ್ಯವಾಗಿರುವಿರಲ್ಲ. ಅಷ್ಟು ಸುಖವಾಗಿದೆಯೇ? ನೋಡಿದ್ರೆ ಹಾಗಾದರೆ ಕಾಣುತ್ತಿಲ್ಲವೇ? ನಿನಗೆ ಯಾವ ವಿಚಾರವೂ ಗೊತ್ತಿಲ್ಲ ಅನ್ನೋ ಹಾಗೆ ಆಯಿತು. ಅದರಲ್ಲಿ ಈ ನಿನ್ನ ಮುಖಕಮಲವನ್ನು ನೋಡುತ್ತಿದ್ದರೆ ಯಾವುದೋ ಸಂತಾಪ ಸೂಚಿತವಾದ ವಾರ್ತೆಯನ್ನು ತಂದಂತಿರುವುದು. ಅದೇನೆಂದು ಹೇಳಬಾರದೇನೆ? ಅದಕ್ಕಾಗಿಯೇ ನಾನು ಬಂದಿರಬಹುದು. ಆಹಾ, ಅದೇನೆಂದು ಹೇಳಬಾರದೆ?
ನಲಿಯುತ್ತಿದೆ ಸಡಗರದಿ ಸಂಭ್ರಮದಿ ಕಾಡಿನೊಳಗೆಂದೆಂದು ಆನಂದವೋ. ಆಹಾ, ಅಂಥ ಸಂತೋಷದ ವಿಚಾರವೇನಿರುವುದು? ನಲಿಯುತ್ತಿದೆ ಸಡಗರದಿ ಸಂಭ್ರಮದಿ ಕಾಡಿನೊಳಗೆಂದೆಂದು ಆನಂದವೋ. ಶ್ರೀ ರಘುರಾಮನ ಪಟ್ಟಾಭಿಷೇಕಕ್ಕೆ ಶ್ರೀ ರಘುರಾಮನ ಪಟ್ಟಾಭಿಷೇಕಕ್ಕೆ ಓಲೈಸಿ ನೋಡಲು ಕಣ್ಗಳು ಸಾಲದೋ. ಸಂತೋಷದ ವಿಚಾರವೇ? ಓಲೈಸಿ ನೋಡಲು ಕಣ್ಗಳು ಸಾಲದೋ. ನಲಿಯುತ್ತಿದೆ ಸಡಗರದಿ ಸಂಭ್ರಮದಿ ಕಾಡಿನೊಳಗೆಂದೆಂದು ಆನಂದವೋ. ಮಾಡಿನೊಳಗೆಂದೆಂದು ಆನಂದವೋ. ಮಾಡಿನೊಳಗೆಂದೆಂದು ಆನಂದವೋ. ಅಯ್ಯೋ, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತೆ. ಏನು ಹೇಳಿದೆ? ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಮಂತರ ಕಂದನಾದ ರಾಮಗೆ ಮಂತರ ಕಂದನಾದ ರಾಮಗೆ ಕಂದನಾದ ರಾಮಗೆ ಕಂದನಾದ ರಾಮಗೆ ಮಂತರ ಸಂತೋಷದ ವಿಚಾರವೇ? ಕಂದನಾದ ರಾಮಗೆ ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯೊದಗಿ ಸಂತೋಷವಾದೆ ನಾ ಮಂಥರೆ ಸಂತೋಷವಾದೆ ನಾ ಮಂಥರೆ ಸಂತೋಷವಾದೆ ನಾ ಮಂಥರ ರಘುಕುಲಾದೇವನು ಅಘಬಳಿ ಹಾರಾಟನು ರಘುಕುಲಾದೇವನು ಅಘಬಳಿ ಹಾರಾಟನು ಸುಗುಣನು ಸುಂದರನು ಸೊಗಡನು ಸುಂದರನು ಸೊಗಡನು ಸುಂದರನು ಸೊಗಡನು ಸುಂದರನು ನಿಗಮಾಗಮ ವಂದೇತನು ಸಂತೋಷವಾಂತೆ ನಾ ಮಂಥರೆ ಸಂತೋಷವಾಂತೆ ನಾ ಮಂಥರೆ ಸಂತೋಷವಾಂತೆ ನಾ ಮಂಥರ ರಾಮಗೆ ರಾಜ್ಯವಾ ಪ್ರೇಮದಿ ಕಾಂತನಿವಾ ರಾಮಗೆ ರಾಜ್ಯವಾ ಪ್ರೇಮದಿ ಕಾಂತನಿವಾ ಮನವಾರ್ತೆಯ ಕೇಳಿ ಸಂತೋಷವಾಂತೆ ನಾ ಮಂಥರೆ ಸಂತೋಷವಾಂತೆ ನಾ ಅಬ್ಬಾ, ಎಂಥ ಸಂತೋಷದ ವಿಚಾರವನ್ನು ಕೇಳಿದಿ. ಈ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಹಾರವನ್ನು ಸ್ವೀಕರಿಸು. ಹಾರ ಹಾಗೆ ಇರಲಿ. ಹೀಗೆ ಇರಲಿ. ಅಲ್ಲ, ರಾಮಚಂದ್ರನ ಪಟ್ಟಾಭಿಷೇಕವೆಂದು ಎಷ್ಟು ನಗು ನಗುತ್ತಾ ನುರಿಯುತ್ತಿರುವಲ್ಲ. ಆಹಾ, ಅದಾಗಿರಲಿ, ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ಮೊದಲು ನಿನಗೆ ಯಾರು ತಿಳಿಸಿರುವರು? ಮತ್ತಾರು ನೀವೇ ಅಲ್ಲವೇ? ಹೌದಾ? ಅಲ್ಲ, ಭರತಾಸುತ್ತಿಗ್ತರನ್ನು ಅವರ ತಾತನ ಮನೆಗೆ ಕಳುಹಿಸಿ ರಾಮಚಂದ್ರ
ರಾಮಚಂದ್ರನ ಪಟ್ಟಾಭಿಷೇಕ ಏಕೆ ಮಾಡಿಸಬೇಕಾಯಿತು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದು ಭಾಗ್ಯವೇನಮ್ಮ? ಮಂಥರ, ಸಾಕು ಮಾಡು ಈ ನಿನ್ನ ಅವಿವೇಕದ ನುಡಿಗಳನ್ನು. ಅಲ್ಲವೇ ನನಗೆ ಭರತನು ಬೇರೆ ರಾಮನು ಬೇರೆಯೇ? ಛೇ ಛೇ, ಕನಸಿನಲ್ಲೂ ಸಹ ಆ ರೀತಿಯಾಗಿ ಯೋಚಿಸಲಾರೆನು. ನನಗೆ ರಾಮನು ಬೇರೆಯಿಲ್ಲ, ಭರತನು ಬೇರೆಯಿಲ್ಲ. ಅವರೆಲ್ಲರೂ ನನ್ನ ಮುತ್ತಿನ ಕಣ್ಮಣಿಗಳು. ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿಂತಲೂ ನನ್ನಲ್ಲಿ ಅತಿಯಾದ ಪ್ರೀತಿಯನ್ನಿಟ್ಟವನು. ತಿಳಿಯಿತೇನು? ನಮ್ಮ ರಾಣಿಯ ಕತೆ ಸರ್ಪದಲ್ಲಿ ವಾಸ ಮಾಡುವ ಎಡೆಯಲ್ಲಿ ಕಪ್ಪೆ ವಾಸ ಮಾಡಿದಂತಾಯ್ತು. ಅಲ್ಲ ತಾಯಿ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಒಂದು ವೇಳೆ ಈ ಭಾಗ್ಯ ಭರತನಿಗೆ ಸಿಕ್ಕಿದರೆ ಎಷ್ಟು ಚೆನ್ನಾಗಿತ್ತು. ಸಾಕು ಸುಮ್ಮನಿರೆ. ಕೌಸಲ್ಯ ಭಾಗ್ಯ ಬೇರೆಯಲ್ಲ, ನನ್ನ ಭಾಗ್ಯ ಬೇರೆಯಲ್ಲ. ಅದು ಅಲ್ಲದೆ ಅವರೆಲ್ಲರೂ ನನ್ನ ಮುತ್ತಿನ ಕಣ್ಮಗಳಲ್ಲವೇ? ರಾಮನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆ ಆದರೂ ಏನೇ? ಅಲ್ಲಮ್ಮ, ರಾಮಚಂದ್ರನಿಗೆ ಏನಾದರೂ ಪಟ್ಟಾಭಿಷೇಕವಾದರೆ ಭರತನು ಅವನಿಗೆ ಮಂತ್ರಿಯಾಗಬೇಕು. ಅದು ಅಲ್ಲದೆ ನೀನು ನಿಮ್ಮಕ್ಕನಿಗೆ ದಾಸಿಯಾಗಬೇಕು. ನಿನಗೆ ಬಂದ ಭಾಗ್ಯವೇನು? ಏನು? ನಾನು ಕೌಸಲ್ಯಗೆ ದಾಸಿಯಾಗಬೇಕು? ಭರತನು ರಾಮನ ದಾಸನಾಗಬೇಕು? ಹೌದು. ಅಂದರೆ ನನ್ನ ಪ್ರಾಣಕಾಂತರು ನನಗೆ ಮೋಸ ಮಾಡುತ್ತಿರುವರೆ? ಛೇ ಛೇ, ಕನಸಿನಲ್ಲೂ ಆ ರೀತಿ ಮಾಡಲಾರರು. ಆದರೂ ಯಾರನ್ನು ನಂಬಲಿ, ಯಾರನ್ನು ಬಿಡಲಿ? ನನಗೆ ದಿಕ್ಕೇ ತೋರದಂತಾಗಿರೋದು. ಈಗ ನಾನೇನು ಮಾಡಲಿ ಮಂಥರ? ನೋಡುತ್ತೇವೆ, ಇಂದು ಈ ದಿನವೇ ರಾಮಚಂದ್ರನ ಪಟ್ಟಾಭಿಷೇಕ. ನಿಜ. ಬಹಳ ಎಚ್ಚರಿಕೆಯಿಂದಿರಬೇಕು. ಹಾಗೆ ಆಗಲಿ. ಆಗ ನೀನು ನನ್ನ ಬಳಿ ಅದಕ್ಕೆ ಒಂದು ಉಪಾಯವಿರುವುದು. ಹೇಳುತ್ತಾಯಿ, ಆಪತ್ ಕಾಲದಲ್ಲಿ ಆದವರೇ ನೆಂಟರಂತೆ. ಈಗ ನಿನ್ನನ್ನು ಬಿಟ್ಟರೆ ನನಗಾರ ದಿಕ್ಕು? ಅದೇನೆಂದು ಹೇಳಬಾರದೆ? ನನ್ನನ್ನು ನೆಚ್ಚಿಕೊಂಡರೆ ದೇವರೇ ದಿಕ್ಕು. ಅದಲ್ಲ ತಾಯಿ, ಹಿಂದೆ ನೀನು ದೇವಾಸುರ ಯುದ್ಧ ಕಾಲದಲ್ಲಿ ನಿನ್ನ ಪತಿಗೆ ನೀನು 2 ಸಹಾಯಗಳನ್ನು ಮಾಡುವುದನ್ನು ನೀನು ನನ್ನ ಬಳಿ ಎಷ್ಟು ಬಾರಿ ಹೇಳಲಿಲ್ಲ? ನಿಜ. ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನನ್ನ ಪ್ರಾಣಕಾಂತರು 2 ವರಗಳನ್ನು ಕೊಟ್ಟಿರುವರಲ್ಲ? ಕೊಟ್ಟಿರುವರು. ಆ ವರವನ್ನು ನೀನು ಎಲ್ಲಿ ಕೇಳಿಕೊಂಡೆ? ವರಗಳನ್ನು ಕೇಳಿಕೊಳ್ಳಬೇಕೆ? ಏನೆಂದು ಕೇಳಿಕೊಳ್ಳಲಿ? ಕೇಳಿಕೊಳ್ಳುವ ವಿಧಾನವೇ ನನಗೆ ತಿಳಿಯದಲ್ಲ. ನೋಡು ದೇವಿ, ರಾಮಚಂದ್ರನು ಬರುವುದನ್ನು ಭಾವಿಸು. ಮೊದಲು ನೀನು ಈ ರೂಪದಲ್ಲಿ ಕೇಳಿಕೊಂಡರೆ ಮಹಾಪ್ರಭುಗಳು ಒಪ್ಪುವುದಿಲ್ಲ. ಹಾಗೆ ಆಗಲಿ. ಏನೆಂದು ವರಗಳನ್ನು ಕೇಳಿಕೊಳ್ಳಲಿ? ಮೊದಲನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಿ ಸುಮ್ಮನೆ ಹೇಳಿದೆ. ಭಲೆ ಭಲೆ ಮಂತರ, ಭಲೆ ಮೆಚ್ಚಿದೆ ನಿನ್ನ ಜಾಣ್ಮೆಯನ್ನು. ಅಬ್ಬಾ, ಎಂಥ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯ. ಮೆಚ್ಚಿದರೆ ನಿನ್ನ ಜಾಣ್ಮೆಯನ್ನು. ಅದು ಸರಿ, ಈ 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? 2ನೇ ವರಕ್ಕೆ ರಾಮಚಂದ್ರನ ಮೇಲೆ ಮೊದಲು ಮಹಾಪ್ರಭುಗಳಿಂದ ಪ್ರಮಾಣವನ್ನು ಮಾಡಿಸಿಕೊಂಡು ತದನಂತರ ವರಗಳನ್ನು ಕೇಳಬೇಕು. ಹಾಗೆ ಆಗಲಿ. 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? ಮೊದಲು ರಾಮಚಂದ್ರನ 2ನೇ ವರಕ್ಕೆ ರಾಮಚಂದ್ರನು ಜಟಾವಲ್ಕನಾಗಿ ನಾರ್ಮುಡಿಯನ್ನುತ್ತು 14 ವರ್ಷ ವನವಾಸ ಹೋಗುವಂತೆ ಕೇಳಿ. ಸಾಕು ಮಂತರ, ಸಾಕು. ಅಬ್ಬಾ,
ಕಠೋರವಾಗಿರುವುದು? ಏನೋ ಏನು ಹೇಳಿದೆ? ನನ್ನ ಮುದ್ದು ತನಯ, ನನ್ನ ಆಶಾ ಜ್ಯೋತಿ, ಚಿಕ್ಕಂದನಲ್ಲಿ ಲಾಲನೆ ಪಾಲೆಯನ್ನು ಮಾಡಿ ಆಟವಾಡಿಸಿ, ಅಳಬೇಡ ಕಂದ, ಅಳಬೇಡ, ಅದು ನೋಡು ಚಂದ ಮಾಮ, ನಿನ್ನನ್ನೇ ನೋಡಿ ನಗುತ್ತಿರುವೆನು. ಒಂದೇ ಒಂದು ತುತ್ತು ಅನ್ನವನ್ನು ತಿನ್ನಲಾರೆಯ ಕಂದ ಎಂದು ತುತ್ತನ್ನಿಟ್ಟು ಬಾಚಿ ತಪ್ಪಿ ಅಣೆಗೆ ಮುತ್ತಿಟ್ಟು ಎದೆಗಪ್ಪಿ ಪ್ರೀತಿ ಮಮತೆಗಳನ್ನು ಧಾರೆ ಎರೆದು ನಿಷ್ಕರುಣೆಯಿಂದ ಪ್ರೀತಿಯಿಂದ ಸಾಕಿದ ನನ್ನ ಕುಮಾರನನ್ನು ನಿಷ್ಕರುಣೆಯಿಂದ ಕಠೋಳ ಹೃದಯಳಾಗಿ ಕಾಡಿಗೆ ಕಳಿಸಬೇಕೆ? ದುಷ್ಟೇ! ನೀನಲ್ಲದೆ ಮತ್ತಾರಾದರೂ ಇಂಥ ಮಾತುಗಳನ್ನು ಆಡಿದ್ದರೆ ನಿನ್ನ ಮುಖ ನೋಡುವುದು ಸಹ ಪಾಪಕರ. ತೊಲಗು ಲಜ್ಜೆಗೆಟ್ಟವಳೆ. ಇದ್ದಿದ್ದು ಇದ್ದಾಗ ಹೇಳಿದ್ರೆ ಕೆಂಡದಂತ ಕೋಪಂತೆ. ಅಯ್ಯ ಬಿಡಮ್ಮ, ನನ್ನ ಮಗ ಏನಾದ್ರು ರಾಜ್ಯ ಆಡಬೇಕು, ಇವತ್ತು ಸಾಯ್ತೀನೋ ನಾಳೆಗೆ ಸಾಯ್ತೀನೋ, ನನಗ್ಯಾಕೆ ಬಿಡು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾಗಲಿ, ನೀನು ನಿಮ್ಮ ಅಕ್ಕನಿಗೆ ದಾಸಿ ಆಗು, ಭರತನು ರಾಮನಿಗೆ ದಾಸಿ ಆಗಲಿ, ನನ್ನ ಮಗನೇನು ರಾಜ್ಯ ಅಯ್ಯ ಬಿಡಮ್ಮ, ನೀನು ಕಟ್ಕೊಂಡು ನನಗೇನಾಗಬೇಕು? ಮಂತರ ಹೇಳುತ್ತಿರುವುದು ನನ್ನ ಒಳಿತಿಗಾಗಿ ಅಲ್ಲವೇ? ಸವತಿ ಮಾತ್ಸರಿ ಎಂಬುದು ಪ್ರಪಂಚದಲ್ಲಿ ಬಹಳ ಅನರ್ಥಕರ. ನನ್ನ ಪ್ರಾಣಕಾಂತರೆ ನನ್ನ ಬಗ್ಗೆ ಯೋಚಿಸದೆ ಆ ಕೌಸಲ್ಯ ದಾಸನಾಗಿ ಆತನ ಅವಳ ಮಾತಿನಂತೆ ಕುಳಿತಿರುವಾಗ ನಾನೇಕೆ ಯೋಚಿಸಲಿ ರಾಮನ ಬಗ್ಗೆ? ನನಗೆ ನನ್ನ ಮಗನೇ ಮುಖ್ಯ, ಅವನ ಅಭಿಧ್ಯವೇ ಮುಖ್ಯ. ಮಂತರ, ಕೋಪ ಬಂದಿತ್ತೆ? ಯಾವಾಗ ಸಂತೋಷ ಪಡಿಸ್ತಾರೋ, ಯಾವಾಗ ಬೇಸರ ಮಾಡಿಕೊಳ್ಳಬೇಡ. ಏನು ರಾಮನ ಮೇಲಿನ ಅತಿಯಾದ ಪ್ರೀತಿ ನನ್ನನ್ನು ಮೂಡಳನ್ನಾಗಿ ಮಾಡಿಸಿ. ನೀನು ಹೇಳಿದಂತೆ ಕೇಳುತ್ತೇನೆ. ಈಗ ನಾನೇನು ಮಾಡಲಿ? ಈಗ ಇವು ರೂಪಿನಲ್ಲಿದ್ದರೆ ನಿಮ್ಮ ಪ್ರತಿಯೂ ನಿನ್ನನ್ನು ಒಪ್ಪುವುದಿಲ್ಲ. ವಿಳಂಬರದಾರಿಯಾಗಿ ಇಲ್ಲಿ ಬಿದ್ದು ಮಿಲಮಿಲನೆ ಒದ್ದಾಡುತ್ತಿರು. ಆಗ ಪತಿಯು ನಿನ್ನನ್ನು ಸಂತೈಸಲು ಬರುವನು. ಆಗ ನೀನು ನಿನ್ನ ಜಾಣ್ಮನೆಯಿಂದ 2 ವರಗಳನ್ನು ಕೇಳಿಕೋ. ಅದು ಸರಿ, ಪ್ರಾಣಕಾಂತರು ನನ್ನ ಮಾತಿಗೆ ಒಪ್ಪುವರೇನೆ? ಒಪ್ಪುವಂತೆ ಮಾಡುವ ಚಾಣುಕ್ಯ ನಿನ್ನ ಮೇಲಿಲ್ಲವೇ? ಮಂಥರ, ಭರತನಿಗೆ ನಾನಲ್ಲ ತಾಯಿ, ನೀನು ತಾಯಿ. ಅವನ ಏಳಿಗೆಗಾಗಿ ಅದೆಷ್ಟೊಂದು ಕಷ್ಟಪಡುತ್ತಿರುವೆ. ಊರಿನಲ್ಲಿ ನಿನ್ನಂತವಳ ಬೆಳೆದರೆ ಆ ಊರು ಉದ್ಧಾರವಾಗುವುದು. ಸರಿ, ಹೋಗು, ನನ್ನ ದಾಸಿಯರಿಂದ ಸೇವೆಯನ್ನು ಸ್ವೀಕರಿಸು. ಹೌದಾ? ಎಚ್ಚರ. ಇದನ್ನೆಲ್ಲ ಯಾರು ಹೇಳಿಕೊಟ್ಟರೆಂದರೆ ಮಂಥರೇ ಹೇಳಿ. ಅಪ್ಪ, ಈಗಲೇ ಪುಣ್ಯಾತ್ಮ ನಾನು ಕಂಡ್ರೆ ಆಗೋದಿಲ್ಲ. ಆಗ ಹೇಳ್ಬೇಡ. ನಾನು ಈ ಮಾರ್ಗವಾಗಿ ಹೋಗಿ ವಾದ್ಯಗಳನ್ನು ನಿಶಬ್ದವಾಗಿ ನಿಲ್ಲಿಸುತ್ತೇನೆ. ನಿನ್ನ ಕಾರ್ಯವನ್ನು ಮಾಡಿಕ. ಹಾಗೆ ಆಗಲಿ ಮಂಥರ. ಸರಿ, ಸ್ವಲ್ಪ ಮರೆಯ. ಅಂತೂ ಇಂತೂ ರಾಮಚಂದ್ರನ ಪಟ್ಟಾಭಿಷೇಕ ನಿಂತು ಹೋದಂತೆ ಸರಿ. ಅನೇಕ ಜನ್ಮ ಸಂಪ್ರಾರ್ಥ ಕರ್ಮ ಬಂಧುವಿದಾಖಿಲಿ ಆತ್ಮಜ್ಞಾನಾಖಿ ದಾನೇನ ತಸ್ಮೈ ಶ್ರೀ ರಾಮಚಂದ್ರ ಎನ್ಮಗ. ಬ್ರಹ್ಮಾಂಡಲಂತರ್ ಬಹಿರ್ ವ್ಯಾಪಕರಾದಂಥ ಮತ್ಸ್ಯ ಕೂರ್ಮ ವರಹ ನಾರಸಿಂಹ ವಾಮರ ಪರಶುರಾಮ ಶ್ರೀರಾಮ ಬಹುಕೃಷ್ಣ ಕಲ್ಕಮೇಘಚ ಎಂಬ ದಶಾವತಾರದಲ್ಲಿ ಶ್ರೀಮನ್ನಾರಾಯಣನು 7ನೇ ಅವತಾರವಾಗಿ ಜನಿಸಿರುವನು. ಒಂದು ವೇಳೆ ರಾಮಚಂದ್ರನಿಗೇನಾದರೂ ಪಟ್ಟಾಭಿಷೇಕವಾದರೆ ಅಯೋಧ್ಯೆ ಮಾತ್ರ ಸೀಮಿತವಾಗುವುದು, ಅಯೋಧ್ಯೆ ಉದ್ಧಾರವಾಗಬಾರದು. ಅದಕ್ಕೋಸ್ಕರ 14 ವರ್ಷ ರಾಮಚಂದ್ರನು ಹೋಗಿ ದುಷ್ಟ ಶಿಕ್ಷೆ ಪರಿಪಾಲಕನಾಗಿ ಲೋಕ ಕಲ್ಯಾಣಬೇಕು, ರಾಮರಾಜ್ಯವಾಗಬೇಕು. ಅವನ ಹೊಂದಾಣಿಕೆ ದೇಶ ವಿದೇಶಗಳಲ್ಲೇ ಹರಡಬೇಕು. ರಾಮಚಂದ್ರ, ನನ್ನನ್ನು ಮನ್ನಿಸಿ ಕಾಪಾಡು. ರಾಜಾಧಿರಾಜ ದಶರಥ ಸಾರ್ವಭೌಮ, ರಾಜಾಧಿರಾಜ. ಬರಲಿ,
ದಶರಥ, ಕೈಕಾಂತಪುರಕ್ಕೆ ಹೋಗಬೇಡ. ದಶರಥ, ಕೈಕಾಂತಪುರಕ್ಕೆ ಹೋಗಬೇಡ. ಏನು ಆಶ್ಚರ್ಯವಿದು! ನಾನು ಕೈಕ ಹಂತಪುರವನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ಯಾವುದೋ ಒಂದು ಅಗೋಚರವಾದ ಶಕ್ತಿ ನನ್ನನ್ನು ಹಿಂದಕ್ಕೆ ದೂಡಿದಂತೆ ಭಾಸವಾಗುತ್ತಿರುವುದು. ಅಲ್ಲದೆ ಯಾವುದೋ ಒಂದು ಹಾರ್ತಧ್ವನಿಯು ದಶರಥ, ಕೈಕ ಹಂತಪುರವನ್ನು ಪ್ರವೇಶ ಮಾಡಬೇಡವೆಂದು ಚೀರಿದಂತೆ ಭಾಸವಾಗುತ್ತಿರುವುದಲ್ಲ. ನಿತ್ಯವೂ ನಾನು ಬಂದೊಡನೆ ಮಂದಹಾಸದಿಂದ ಮಧುರೋಕ್ತಿಯಿಂದ ನನ್ನನ್ನು ಉಪಚರಿಸುತ್ತಿದ್ದ ನನ್ನ ಪ್ರಿಯ ಪತ್ನಿ ಕೈಕೆಯು ಕಾಣುತ್ತಿಲ್ಲವಲ್ಲ. ಇಂದು ಕೈಕ ಹಂತಪುರವು ಶೂನ್ಯವಾಗಿರಲು ಕಾರಣವೇನಿರಬಹುದು? ಇದು ನನ್ನ ಪ್ರಿಯ ಪತ್ನಿ ಕೈಕೆಯ ಕೇಶವನ್ನು ಅಲಂಕರಿಸುವ ಆಭರಣ. ಇದು ಕಂಠಾಭರಣ. ಕೈಕಾದೇವಿ, ಹೋ, ಇಲ್ಲಿರುವೆಯಾ? ಕೈಕಾ, ಏಕೆ, ಏನಾಯಿತು? ಯಾರು? ಒಡವೆಗಳ ನಾಶ, ಕೆದರಿದೆ ಕೇಶ. ಈ ನಾರಿಯ ಮುಖವೇಕೋ ಒತ್ತಿದೆ ಮಾರಿಯ ವೇಷ. ಇದೆಲ್ಲವನ್ನೂ ಸಾಂತ್ವನಗೊಳಿಸುವವನು ಈ ದಶರಥನವ ನೀಶ. ಪರಮ ಮಹೋತ್ಸವ ಕಾಲದೇ ಪರಮ ಮಹೋತ್ಸವ ಕಾಲದೇ ಪರಿಪರಿಯ ಭುಗುಡವೇಕೆ ರಮಣಿ. ಕರಗುತ್ತೇ ಕೊರಗುತ್ತೇ ಕೈಕಾ, ಕರಗುತ್ತೇ ಕೊರಗುತ್ತೇ ಮೌನದೊಳಿರಲು ಕಾರಣ. ಅರಕು ಸುಗುಣ ಭರಣಿ ನನ್ನ ಮೇಲೆ ಕೋಪವೇ?
ಈ ನನ್ನ ಮನೋವ್ಯಾಕುಲಕ್ಕೆ ಯಾರು ಕಾರಣ? ಒಂದು ವೇಳೆ ತಾವೇ ಆಗಿದ್ದರೆ ಕೈಕ, ಆಗ ನಾನಾದರೂ ಶಿಕ್ಷಾರ್ಹನೆ. ಈ ಅಯೋಧ್ಯ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆಗಳೆಂಬ ಭೇದ ಭಾವವಿಲ್ಲ. ಹೇಳು ಕೈಕ, ಅವ್ರು ಯಾರು? ಅಯೋಧ್ಯ ನ್ಯಾಯಸ್ಥಾನವು ತಪ್ಪಿತಸ್ಥರಿಗೆ ಯಾವ ಶಿಕ್ಷೆಯನ್ನು ವಿಧಿಸುವುದು? ಅಯೋಧ್ಯ ನಗರದಲ್ಲಿ ಪ್ರಭು ಪ್ರಜೆಗಳೆಂಬ ಭೇದ ಭಾವವಿಲ್ಲ. ಆಹಾ, ಮಾಡಿದ ವಾಗ್ದಾನವನ್ನು ಮರೆತು ಮಹೋತ್ಸವದಲ್ಲಿ ಏರ್ಪಡಿಸಿದರೆ ಮನೋವ್ಯಾಕುಲ ಉಂಟಾಗುವುದು ಸಹಜವೇ ಅಲ್ಲವೇ? ಕೈಕ, ಮಹೋತ್ಸವವನ್ನು ಏರ್ಪಡಿಸಿರುವುದು ನಿಜ. ಆದರೆ ನಿನ್ನ ಮನೋವ್ಯಾಕುಲಕ್ಕೆ ನಾನು ಕಾರಣನಲ್ಲವಲ್ಲ. ಮಾಡಿದ ಮಹೋತ್ಸವವನ್ನು ಮರೆತು ಮನೋವ್ಯಾಕುಲ ಉಂಟಾಗುವುದು ಸಹಜವೇ ಅಲ್ಲವೇ ಸ್ವಾಮಿ? ನಾನು ಕೊಟ್ಟ ವಾಗ್ದಾನವನ್ನು ಯಾವುದೂ ಮರೆತಿಲ್ಲವಲ್ಲ. ಕೈಕ, ಕಾಲಹರಣ ಮಾಡಬೇಡ. ನೇರವಾಗಿ ವಿಚಾರವೇನೆಂಬುದನ್ನು ಹೇಳಿಬಿಡು ಕೈಕ. ನೆನಪಿಲ್ಲವೇ? ನೆನಪು ಮಾಡಿಕೊಳ್ಳಿ ಸ್ವಾಮಿ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳು ನೆನಪಿರುವುದೇ? ಹೌದು. ಆ ವರಗಳನ್ನು ಇದುವರೆಗೂ ನೆರವೇರಿಸಿಕೊಟ್ಟಿಲ್ಲವಲ್ಲ? ಅದು ನನ್ನ ತಪ್ಪಲ್ಲ. ಮತ್ತೆ ಸಮಯ ಬಂದಾಗ ನಾನೇ ಕೇಳಿಕೊಳ್ಳುತ್ತೇನೆ ನೀನು ಹೇಳಿದೆಯಲ್ಲ. ನೀನು ಕೇಳಲಿಲ್ಲ, ನಾನು ನೆರವೇರಿಸಲಿಲ್ಲ. ಅದು ನನ್ನ ತಪ್ಪೂ ಅಲ್ಲ. ಸರಿ ಸರಿ. ಹಾಗಾದರೆ ಈಗ ಆ ವರಗಳನ್ನು ಕೇಳಿಕೊಂಡರೆ ನೆರವೇರಿಸುವಿರಾ ಸ್ವಾಮಿ? ಕೈಕ, ಇಷ್ಟಕ್ಕೆ ಈ ಮೌನ, ಈ ಕೋಪ, ಸಂದೇಹವೇಕೆ? ಬಾ ಬಾ ಕೈಕ, ಕುಳಿತು ಬಾ. ಕುಳಿತು ಬಾ ಕೈಕ. ಕೈಕ, ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾಗಿ ನಿನ್ನ ಏತಕ್ಕೆ ಕೊರತೆ ಇದೆ ಕೈಕ? ಇಂಥ ಸಂತೋಷ ಸಮಯದಲ್ಲಿ ನಿನ್ಗದ್ಯಾವ ವರ ಬೇಕು ಕೇಳು, ನಾನು ನಡೆಸಿಕೊಡುತ್ತೇನೆ. ಆಹಾ, ನಾನು ಏನೇ ಕೇಳಿದರೂ ನೆರವೇರಿಸುವಿರಾ ಸ್ವಾಮಿ? ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ ಕೈಕ. ಸತ್ಯವಾಗಿಯೂ? ಇಕ್ಷ್ವಾಕು ವಂಶದ ಅರಸರು ಹಾಡಿದ ಮಾತಿಗೆ ಎಂದೂ ತಪ್ಪುವುದಿಲ್ಲ. ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ. ಕೇಳು ಕೈಕ. ಸ್ವಾಮಿ, ಅದರಲ್ಲಿ ನಿಮಗೆ ಅತಿಯಾದ ಪ್ರೀತಿ ಯಾರಲ್ಲಿರುವುದು? ನಿನ್ನಲ್ಲವೇ ಕೈಕ? ನಿಜವೇ? ನನ್ನ ವಿನಃ ಮತ್ತಾರಲ್ಲಿಯೂ ಇಲ್ಲವೇ ಸ್ವಾಮಿ? ಕೈಕ, ನಿನ್ನ ಮೇಲಿರುವಷ್ಟು ಪ್ರೀತಿ ಮತ್ತಾರಲ್ಲಿಯೂ ಇಲ್ಲ ಕೈಕ. ಆದರೆ ಯೋಚಿಸಿ ಸ್ವಾಮಿ, ನನ್ನ ವಿನಃ ಮತ್ತಾರಲ್ಲಿಯೂ ಇಲ್ಲವೇ? ಯೋಚಿಸಲಿ. ಹೌದು ಕೈಕ, ಮರೆತಿದ್ದೇನೆ. ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಲ್ಲಿರುವುದು. ನೋಡಿದಿರಾ? ಈಗಲೇ 2 ಮಾತುಗಳನ್ನು ಆಡ್ತಿರುವ ನಿಮ್ಮ ಮಾತುಗಳನ್ನು ನಾನು ನಂಬುವುದಾದ್ರೆ ಹೇಗೆ? ಕೈಕ, ಅದು ಹಾಗಲ್ಲ. ಮತ್ತಿನ್ನೇಗೆ? ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ. ಹಾಗಾದರೆ ಪ್ರಾಣೇಶ್ವರ, ಕೈಕ, ನೀವು ಬರೆಯ ಮಾತಿನಿಂದ ಹೇಳಿದ್ರೆ ನಾನು ಕೇಳುವುದಿಲ್ಲ. ನಿಮ್ಮ ಪ್ರೀತಿಯ ಪುತ್ರನಾದ ಶ್ರೀರಾಮನಾಡಿಯಾಗೂ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆಂದು ವಚನವನ್ನು ಕೊಡು. ಕೈಕ, ದೀಕ್ಷಾಬದ್ಧನಾಗಿ ಕಂಕಣ ತೊಟ್ಟು ಕುಳಿತಿರುವ ರಾಮಚಂದ್ರನ ಮೇಲೆ ಆಣಿಗೆ. ಬೇಡ ಕೈಕ, ಬೇಡ. ಅದೆಂತ ಕಷ್ಟ ಸಾಧ್ಯಕರವಾದ ವಿಚಾರವಾದರೂ ಸರಿ, ನಾನು ನಡೆಸಿಕೊಡುತ್ತೇನೆ. ಕೇಳು ಕೈಕ. ಸಾಧ್ಯವಿಲ್ಲ ಸ್ವಾಮಿ. ಶ್ರೀರಾಮನಾಡಿಯಾಗೂ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ಎಂದು ಹೇಳಿದರೆ ಕೇಳಿಕೊಳ್ಳುತ್ತೇನೆ, ಇಲ್ಲವಾದ್ರೆ ಬಿಡಿ. ಏನು ಎಂದು ನನ್ನ ಮಾತಿಗೆ ವಿರೋಧವನ್ನು ಆಚರಿಸಿದ ಈ ನನ್ನ ಕೈಕೆಯು ಇಂದು ಈ ರೀತಿ ಹಠ ಮಾಡುತ್ತಿರೋಳಲ್ಲ. ಹಾಡಿದ ಮಾತನ್ನು ನಡೆಸುವಂತ ಸತ್ಯವಂತರು ಯಾವ ಆಣೆ ಪ್ರಮಾಣ ಮಾಡಲು ಹಿಂಜರಿಯಬೇಕು? ಕೈಕ, ರಾಮಚಂದ್ರನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಸ್ವಾಮಿ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೇ? ಕೇಳು. ಏಕೆ?
ಇನ್ನು ಸಂದೇಹವೇ? ಕೇಳು ಕೈಕ, ಕೇಳು. ಹೇಳಲೇ? ಕೇಳು ಕೈಕ, ಕೇಳು. ಪ್ರಿಯ, ನನ್ನ ಮೊದಲನೆಯ ವರಕ್ಕೆ ಈಗ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕ, ಏನಂದೆ? ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಕಟ್ಟಬೇಕೆಂದು ಕೇಳಿದೆ. ಹೌದು. ಇಲ್ಲ ಇಲ್ಲ, ನೀನಂತಹ ಅಸೂಯ ಪರಳು ಅಲ್ಲ, ಕಠೋರ ಮನಸ್ಸುಗಳೂ ಅಲ್ಲ. ನನ್ನನ್ನು ಪರೀಕ್ಷಿಸಲು ವಿನೋದಕ್ಕಾಗಿ ಹಾಡುತ್ತಿರುವ ನುಡಿಗಳಲ್ಲವೇ ಕೈಕ? ನಾನೇಕೆ ಸ್ವಾಮಿ ನಿಮ್ಮನ್ನು ಪರೀಕ್ಷಿಸಲಿ ಅಥವಾ ನಿಮ್ಮ ಜೊತೆ ವಿನೋದವನ್ನಾಡಲಿ? ನನ್ನ ಮನಸ್ಸಿನಲ್ಲಿರುವ ಸತ್ಯ ಕೇಳುತ್ತಿರುವನು. ಹೇಳಿ, ನೆರವೇರಿಸುವರೋ ಇಲ್ಲವೋ? ಕೈಕ, ನೀನು ಸಾಮಾನ್ಯ ಸ್ತ್ರೀಯಲ್ಲ, ಚಕ್ರವರ್ತಿ ಸಾರ್ವಭೌಮನ ರಾಣಿಯು. ರಾಮಚಂದ್ರನು ರಾಜಧರ್ಮ ನಿಪುಣನು, ಸದ್ಗುಣ ಸಂಪನ್ನನು, ಅಲ್ಲದೆ ನಿನ್ನ ಕಣ್ಮಣಿಯೂ ಕೂಡ. ಹೀಗಿರುವಾಗ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸುವ ಈ ನಿನ್ನ ಕೋರಿಕೆ ಆತನ ಯಾವ ಅಪರಾಧಕ್ಕಾಗಿ ಕೈಕ? ಚೆನ್ನಾಗಿ ಯೋಚಿಸಿ ಸ್ವಾಮಿ, ಯೋಚಿಸಿ. ಯೋಚಿಸಲೇಬೇಕು. ಏಕೆ? ಇದಕ್ಕೆ ಅಯೋಧ್ಯ ಪ್ರಜೆಗಳು ಒಪ್ಪುವುದಿಲ್ಲ. ಅರಸರ ಧರ್ಮವನ್ನು ಕಾಯಬೇಕಾದದ್ದು ಪ್ರಜೆಗಳ ಧರ್ಮ. ಏನು? ಅರಸನು ಮಾಡುವ ಅಧರ್ಮವನ್ನು ಪ್ರಜೆಗಳು ಕಾಯಬೇಕೆ? ಯಾವುದು ಧರ್ಮ, ಯಾವುದು ಅಧರ್ಮ? ಕೈಕ, ಈ ಕೋಸಲ ರಾಜ್ಯದ ಪಟ್ಟಾಭಿಷೇಕ ಜ್ಯೇಷ್ಠ ಪುತ್ರನಿಗೆ ಸೇರಬೇಕಾದುದು ಧರ್ಮ. ಅದನ್ನು ಬಿಟ್ಟು ಭರತನಿಗೆಂದರೆ ಅದು ಅಧರ್ಮ. ಅಂದರೆ ದಶರಥನು ಕಿರಿಯ ಹೆಂಡತಿಯ ಮೇಲೆ ವ್ಯಾಮೋಹಕ್ಕೆ ಅಂಧನಾಗಿ ಕುಲಧರ್ಮಗಳನ್ನು ಅತಿಕ್ರಮಿಸಿ ಜ್ಯೇಷ್ಠ ಪುತ್ರನಿಗೆ ವಂಚಿಸಿ ಕನಿಷ್ಠನಿಗೆ ಪಟ್ಟಾ ಕಟ್ಟಿದನೆಂಬ ಅಪಕೀರ್ತಿ ನನಗೆ ಬರುವುದಿಲ್ಲವೇ ಕೈಕ? ಆ ನನ್ನ ಅಪಕೀರ್ತಿ ನಿನ್ನ ಅಪಕೀರ್ತಿಯಲ್ಲವೇ? ಬೇಡ ಕೈಕ, ಬೇಡ. ಇದನ್ನು ಬಿಟ್ಟು ಬೇರೆ ವರವನ್ನು ಕೇಳು, ನಾನು ನಡೆಸಿಕೊಡುತ್ತೇನೆ. ಸಾಧ್ಯವಿಲ್ಲ ಸ್ವಾಮಿ. ಪುತ್ರ ವ್ಯಾಮೋಹದಿಂದ ದಶರಥ ಚಕ್ರವರ್ತಿ ಆಡಿದ ಮಾತಿಗೆ ತಪ್ಪುದರೆಂದು ಜನರು ಆಡಿಕೊಳ್ಳುವುದಿಲ್ಲವೇ? ಈ ನಿಮ್ಮ ಮಾತುಗಳನ್ನು ಸಾಕು ಮಾಡಿ. ಭರತನಿಗೂ ನಿಮ್ಮ ಪುತ್ರನಲ್ಲವೇ? ಭರತನು ನನ್ನ ಪುತ್ರನೇ, ಆದರೆ ಜ್ಯೇಷ್ಠ ಪುತ್ರನಲ್ಲವಲ್ಲ. ಜ್ಯೇಷ್ಠನೋ ಕನಿಷ್ಠನೋ ಅದು ನನಗೆ ತಿಳಿಯೋದು. ಪಟ್ಟ ಕಟ್ಟುವ ಅಧಿಕಾರ ನಿಮಗಿರುವುದು. ಹೇಳಿ, ಕಟ್ಟುವರೋ ಇಲ್ಲವೋ? ಏನು? ಧರ್ಮವೆಂಬುದಕ್ಕೆ ಇಷ್ಟೊಂದು ವಿಪರೀತ ಅರ್ಥವೇ? ಬೇಡ ಕೈಕ, ಬೇಡ. ಈ ಹಠ ಬೇಡ ಕೈಕ. ಇದನ್ನು ಬಿಟ್ಟು ಬೇರೆ ವರವನ್ನು ಕೇಳು, ನಾನು ನಡೆಸಿಕೊಡುತ್ತೇನೆ. ಈಗಲೇ ಆಡಿದ ಮಾತಿಗೆ ತಪ್ಪುತ್ತಿರುವ ನಿಮ್ಮಲ್ಲಿ ಬೇರೆ ವರವನ್ನು ಕೇಳಿಕೊಳ್ಳಬೇಕೆ? ನೆರವೇರಿಸುವುದಾದರೆ ನನ್ನ ಈ ವರವನ್ನು ನೆರವೇರಿಸಿ, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಅಯ್ಯೋ ರಾಮ, ಇವಳಿಗೆ ಮಾತು ಕೊಟ್ಟು ಕೆಟ್ಟನಲ್ಲೋ. ನಾನು ಅದಂತ ಅಧರ್ಮ ಸಂಕಟಕ್ಕೆ ಗುರಿಯಾದೆನು. ಕೈಕ, ಹಾಗಲಿ ರಾಮಚಂದ್ರನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಇನ್ನು ನನ್ನ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಕಟ್ಟುತ್ತೇನೆ. ಆದರೆ ರಾಮಚಂದ್ರ ವನವಾಸಕ್ಕೆ ಹೋಗುವುದು ಬೇಡ. ಇನ್ನು ನನ್ನ ಎರಡನೆಯ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಬರಸಿಡಿಲಗಾತವೋ ಪುರುಷ ವಿಷಯ ವ್ಯಾಪ್ತಿಯ ಕೈಕ,
ಪರಸಿಡಿಲಗಾತವೋ ಪುರುಷ ವಿಷಯ ವ್ಯಾಪ್ತಿಯ ಏನಿದು ರಮಣಿ ಕೈಕಾ ಛೀ ಕುಲಘಾತಕಿ ಪರಿಹಯದು ಗುಡಕೆಯನ್ನ ಛೀ ಕುಲಘಾತಕಿ ಪರಿಹಯದು ಗುಡಕೆಯನ್ನ ಗುರಿಗೈದುದೇನಿದು ನುಡಿಯುವುದೇ ದುರ್ಭಾಷೆಯನು ಕೈಕಾ ಕೈಕಾ ನನ್ನ ಪ್ರಾಣ ಸಮಾನನಾದ ರಾಮಚಂದ್ರನನ್ನು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿ ಆತನು ನಿನಗೆ ಯಾವ ಅಪರಾಧವನ್ನು ಮಾಡಿದನೆಂದು ವಂಶವರ್ಧನನ್ನು ಕಾಡಿಗಟ್ಟುತ್ತಿರುವೆ. ಬೇಡ ಕೈಕಾ, ಬೇಡ. ಇದನ್ನು ಬಿಟ್ಟು ಬೇರೆ ವರವನ್ನು ಕೇಳು, ನಾನು ನಡೆಸಿಕೊಡುತ್ತೇನೆ ಕೈಕಾ, ನಡೆಸಿಕೊಡುತ್ತೇನೆ. ಸಾಕು ಸ್ವಾಮಿ, ಈ ನಿಮ್ಮ ಗೋಳಾಟವನ್ನು ನಾನು ನೋಡಲಾರೆ. ಈಗ ತಾನೇ ಎಂತ ಕಷ್ಟ ಸಾಧ್ಯವಾದ ಕೆಲಸವಾದ್ರೆ ಸರಿ, ಸಾಧಿಸಿ ತೀರುತ್ತೇನೆಂದು ಈ ರೀತಿ ಗೋಳಾಡಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಆಡಿದ ಮಾತಿನಂತೆ ನಡೆದುಕೊಳ್ಳುವರಾ ಇಲ್ಲವೋ? ಲೋಕಾಭಿರಾಮನಾದ ನನ್ನ ರಾಮನು ಈ ನಿನ್ನ ಕಠೋರ ಶಾಸನೆಗೆ ಹೇಗೆ ಪಾತ್ರನೇ? ಏನಾಗಿದೆ ಏನಾಗಿದೆ ನನಗೆ? ಇಂತಹ ದುರಾಲೋಚನೆಯನ್ನೇ ಮಾಡುತ್ತಿರುವೆಯಲ್ಲಿ. ಏನು? ನಾನು ನಾನು ದುರಾಲೋಚನೆಯನ್ನು ಮಾಡ್ತಿರುವನೆ? ದುರಾಲೋಚನೆಯನ್ನು ಮಾಡ್ತಿರುವರು ನೀವು, ದೂರಾಲೋಚನೆಯನ್ನು ಮಾಡ್ತಿರುವಳು ನಾನು. ಕೈಕಾ, ರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅತಿಶಯವಾದ ಪ್ರೀತಿಯನ್ನು ನನ್ನಲ್ಲೇ ಇಟ್ಟುಕೊಂಡಿದ್ದೇನೆಂದು ನೀನೇ ಹೇಳುತ್ತಿದ್ದೀಯಲ್ಲಿ. ಅಂಥವನಿಗೆ ನೀನು ಕೇಡನ್ನು ಬಯಸ್ತಿರುವೆಯ? ಬೇಡ ಕೈಕಾ, ಬೇಡ. ಈ ಹಠವು ಬೇಡ ಕೈಕಾ. ಸಾಕು, ನಿಮ್ಮ ಯಾವ ಮಾತನ್ನು ನಾನು ಕೇಳುವುದಿಲ್ಲ. ಛೀ ಚಾಂಡಾಲಿನಿ. ಚೆಲವೋ ರಾಮನೊಳ್ಳು ಬೇಡ, ಲಲನೆ ದಯದಿಂದ ನೋಡಲಾರೆ. ಕೈಕಾ, ಬೇಡ ಕೈಕಾ, ಬೇಡ ಕೈಕಾ. ಚೆಲವೋ ರಾಮನೊಳ್ಳು ಬೇಡ, ಲಲನೆ ದಯದಿಂದ ನೋಡಲಾರೆ. ಕೈಕಾ, ಬೇಡ ಕೈಕಾ, ಬೇಡ. ಕೊಡುವೆ ಭರತಗೆ ರಾಜ್ಯವಾ, ಉಳಿಸು ರಾಮನ ವನವಾಸವಾ. ರಾಮ, ಕೊಡುವೆ ಭರತಗೆ
ರಾಮನು? ನನ್ನ ರಾಮನು ಏನು ನಿಮ್ಮ ರಾಮ? ಸುಗುಣಾದಿ ರಾಮನು. ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾದಿ ರಾಮನೋ ಚೆಲವೋ ರಾಮನೊಳು ಬೇಡ ಲಲನೆ ಸಾಕು ಮಾಡಿ ಬೇಡ ಸ್ವಾಮಿ. ಕೈಕ. ಈ ರೀತಿ ಬೇಡ. ರಾಮಚಂದ್ರ ಕ್ಷೀರವ ಕುಣಿಸಿದ ಶಿಶುವಿಗೆ ಹಾಲ ಹಲವನ್ನು ಪೀಯುವರಿಯೇನೆ. ಬೇಡ ಬೇಡ. ಕ್ಷೀರವ ಉಣಿಸಿದ ಶಿಶುವಿಗೆ ಹಾಲ ಹಲವನ್ನು ಪೀಯುವರಿಯೇನೆ. ಕರವ ಮುಡಿವೆ ಚರಣ ಪಿಡಿವೆ. ಕರವ ಮುಗಿವೆ ಚರಣ ಪಿಡಿವೆ. ಕಳುಕಲಾರೆ ರಾಮನ ಕಾಡಿಗೆ ಚೆಲವೋ ರಾಮನೊಳು ಬೇಡ ಲಲನೆ ಚೆಲವು ರಾಮನೊಳು ಬೇಡ. ಕೈಕ, ಸೂರ್ಯನಿಲ್ಲದೆ ಜೀವಲೋಕವು ಬದುಕಿದ್ದರೂ ಬದುಕಬಹುದು. ಮಳೆ ಇಲ್ಲದೆ ಸಸ್ಯ ಜಗತ್ತು ಜೀವಿಸಿದ್ದರೂ ಜೀವಿಸಬಹುದು. ಆದರೆ ರಾಮಚಂದ್ರನು ಆಗಲಿ ಒಂದು ಕೆಳಕಾಲವೂ ಜೀವಿಸಲಾರೆ ಕೈಕ, ಜೀವಿಸಿರಲಾರೆ ಕೈಕ. ಈ ನನ್ನ ರಾಜ್ಯ ವೈಭವವನ್ನು ಸಂತೋಷದಿಂದ ನಿನ್ನ ಮಗನಿಗೆ ಕೊಡುತ್ತೇನೆ. ಆದರೆ ರಾಮಚಂದ್ರನು ಮಾತ್ರ ವನವಾಸಕ್ಕೆ ಹೋಗುವುದು ಬೇಡ ಕೈಕ, ಬೇಡ. ರಾಮಚ ಅರಣ್ಯವಾದ ತಪ್ಪಿಸು ಕೈಕ, ತಪ್ಪಿಸು. ಪ್ರಾಣೇಶ್ವರ, ಸಾಕು ಮಾಡಿ ನಿಮ್ಮ ಮಾತುಗಳನ್ನು. ಅಯ್ಯೋ, ನಿಮ್ಮ ಪೂರ್ವಜರ ಚರಿತ್ರೆಯನ್ನು ಒಮ್ಮೆ ಒಮ್ಮೆ ನೆನಪು ಮಾಡಿಕೊಳ್ಳಿ. ಹಿಂದೆ ಶಿಬಿ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ದೇಹದ ಮಾಂಸವನ್ನು ಕೊಯ್ದುಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆಗಾಗಿ ತನ್ನ ಸುತ ಪತ್ನಿಯನ್ನು ಪರರಿಗೆ ಮಾರಿಕೊಳ್ಳಲಿಲ್ಲವೇ? ಕೊನೆಗೆ ತನ್ನ ದೇಹವನ್ನು ಸಹ ಒಬ್ಬ ಚಾಂಡಾಲಗೆ ಅರ್ಪಿಸಿ ಆತನ ದಾಸಾನುದಾಸನಾಗಿ ಆತನ ಆಜ್ಞೆಯಂತೆ ಪತ್ನಿಯ ಶಿರಸನ್ನು ಕಡಿಯಲು ಮುಂದಾಗಲಿಲ್ಲವೇ? ಇಂತಹ ಸತ್ಯವಂಶದ ಅರಸರಲ್ಲಿ ಜನಿಸಿದ ನೀವು ಕೇವಲ ಪುತ್ರ ವ್ಯಾಮೋಹದಿಂದ ಆಡಿದ ಮಾತಿಗೆ ತಪ್ಪುವುದನ್ನು ನೋಡಿದರೆ ಚಿಚಿ, ನನಗೆ ನಾಚಿಕೆ ಆಗುತ್ತಿದೆ. ನಾಚಿಕೆ ಆಗಬೇಕು ನಿಮಗೆ.
ನಾನು ಸಹ ಶಿಬಿ ಹರಿಶ್ಚಂದ್ರಾದಿಗಳಂತೆ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಬೇಕೆಂದು ಎಷ್ಟೋ ವಿಧವಾಗಿ ನಿನ್ನಲ್ಲಿ ಬೇಡಿಕೊಂಡೆನು. ನೀನು ನನ್ನನ್ನು ವಂಚಿಸಿ ನನ್ನಿಂದ ವಾಗ್ದಾನವನ್ನು ಪಡೆದು ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದೆ ನರರಾಕ್ಷಸಿಯಾಗಿರುವೆ. ಇನ್ನು ಮುಂದೆ ನೀನು ನನಗೆ ಪತ್ನಿಯೂ ಅಲ್ಲ. ಈ ವ್ಯತೆಯಿಂದ ನಾನಂತೂ ಸಾಯುವುದು ಖಂಡಿತ. ನಾನು ಸತ್ತ ನಂತರ ನಿನ್ನ ಮಗ ಭರತನಿಂದ ನನಗೆ ತರ್ಪಣ ಕೊಡಿಸಬೇಡ. ಇಲ್ಲ ಇಲ್ಲ, ಇವಳನ್ನೇನಾದರೂ ಹೀಗೆ ಬಿಟ್ಟಿದ್ದೇ ಆದರೆ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲ ಇವಳಂತಹ ದುರ್ಬುದ್ಧಿಯನ್ನೇ ಕಲಿಯು. ಇವಳನ್ನು ಕುಮಾರ ಕುಮಾರ ನೀನ್ ಏಕೆ ಬಂದೆ ಕುಮಾರ? ಹೋಗು ಕುಮಾರ, ಹೋಗು ಕುಮಾರ, ಇಲ್ಲಿಗೆ ಏಕೆ ಬಂದೆ ಕುಮಾರ? ಸಮಾಧಾನ ರಾಜ. ಅಯ್ಯೋ ಅಯ್ಯೋ ರಾಮಚಂದ್ರ. ಜನಕನ ರೀತಿಯೇ ಬೇರೆಯಾಗಿರುವುದಲ್ಲ. ಕಾರಣವೇನು ತಾಯಿ? ನನ್ನಿಂದ ಏನಾದರೂ ಅಪರಾಧವಾಗಿರುವುದೇ ಅಮ್ಮ? ಇಲ್ಲ ರಾಮಚಂದ್ರ, ನಿನ್ನಿಂದ ಯಾವ ಅಪರಾಧವೂ ಆಗಿಲ್ಲ. ಆಡಿದ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಮ್ಮ, ಅಸಂಭವ. ಸೂರ್ಯವಂಶದ ಹರಸರು ಎಂದಿಗೂ ಹಾಡಿದ ಮಾತಿಗೆ ತಪ್ಪತಕ್ಕವರಲ್ಲ. ಹೇಳು ತಾಯಿ, ತಂದೆಯವರು ಹದಾವ ನಿಮ್ಮ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ವ್ಯಥೆಪಡುತ್ತಿರುವರು. ಅದನ್ನು ನಾನು ನೆರವೇರಿಸಿಕೊಡುವನು ತಾಯಿ. ಇದುವರೆಗೂ ತಂದೆ ಬಳಿ ಹೇಳಿದ್ದಕ್ಕೆ ಇಷ್ಟ ಆಯಿತು, ನಿನಗೇಕೆ ಹೋಗು ರಾಮಚಂದ್ರ? ಅಮ್ಮ, ನೀವು ಎಂದು ನನ್ನಲ್ಲಿ ಈ ರೀತಿ ಅನುಮಾನ ಪಟ್ಟವರಲ್ಲ. ಹಿಂದೇಕೋ ಕಾಣಲಿಲ್ಲ ತಾಯಿ. ಹೇಳಮ್ಮ, ತಂದೆಯವರ ಅಭಿಷ್ಟವನ್ನು ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿಯೂ ನೆರವೇರಿಸಿಕೊಡುತ್ತೇನೆ. ಹೇಳು ಜನನಿ. ಹಾಗಾದರೆ ಹೇಳುವೆನು ರಾಮಚಂದ್ರ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೊಳ್ಳಿಕೊಂಡನು. ಏನೆಂಬುದಾಗಿ ತಾಯಿ? ನನ್ನ ಮೊದಲನೆಯ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಈ ಅಲ್ಪ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥೆಪಡಬೇಕೆ? ಭರತನ ಯಾರು, ನಾನ್ಯಾರು? ನಮ್ಮಿಬ್ಬರಲ್ಲಿ ಯಾರಾಡಿದ್ರೇನಮ್ಮ ಈ ನೆಲವನ್ನು? ಮುನ್ನ ಶತಕೋಟಿ ರಾಜರಾಡಿದ ಈ ನೆಲವನ್ನು ಇಂದಿನವರಂತೆ ನಾವು ಒಂದು ದಿವಸ ಬಿಟ್ಟು ಹೋಗಬೇಕಲ್ಲವೇ ತಾಯಿ? ಆಗಲಮ್ಮ, ನಿನ್ನ ಮಾತಿನಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಇನ್ನು ನಿನ್ನ 2ನೇ ವರ ಯಾವುದು ಹೇಳು ತಾಯಿ? ಇನ್ನು ನನ್ನ 2ನೇ ವರಕ್ಕೆ ಕೈಕಾ ಬೇಡ ಬೇಡ ಕೈಕಾ. ಜನಕ, ಮುಂದಿನ ವರ ಯಾವ್ದು ಕೇಳಬೇಡ ಕೈಕಾ. ಕುಳಿತುಕೊಳ್ಳಿ. ರಾಮ ಜನಕ, ರಾಮಚಂದ್ರ ಬೇಡ ಕೈಕಾ. ಹೇಳಮ್ಮ. ನನ್ನ 2ನೇ ವರಕ್ಕೆ ನೀನು ಜಟಾವಲ್ಕಲ ಧಾರಿಯಾಗಿ ನಾರು ಮುಡಿಯನ್ನುಟ್ಟು ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದ ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂದಾಂಡಿಸಿದ ಮಾತೆ ನೀನು. ಅಮ್ಮ, ಭರತನಿಗೂ ಬಯಲಾದ
ಭವ್ಯ ಪ್ರೇಮ ಭಯನಗೆ ವೇದವಿಲ್ಲದೆ ಬಗೆದ ಮಾತೆ ನೀನು ಓ ಅಮ್ಮ ಅಮ್ಮ ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳೆನ್ನ ಅಮರ ಕೀರ್ತಿಯಂ ಕೊಡಿಸಿದ ಮಾತಿನೀನು ಅಮ್ಮ ಅಮ್ಮ ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು ಅಮ್ಮ ಹೆಚ್ಚೇನು ನೀನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೋದೆ ನಿಶ್ಚಯದಿ ವನವಾಸ ಕೊಪ್ಪಿದ ವಿನೀತೆ ಎಚ್ಚರಿಸು ಪಿತನನು ನಮಿಸುವೆನು ಮಾತೇ ಅಮ್ಮ ಅಮ್ಮ ಈ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಆಸಕ್ತನೆಂತಲೂ ಭರತನೇ ಶ್ರೇಷ್ಠನೆಂತಲೂ ಅನೇಕ ಮುನಿಜರ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಹಾಗಲಮ್ಮ, ನಿನ್ನ ಮಾತಿನಂತೆ ನಾನೇ ಭರತನನ್ನು ಕರೆಸಿ ಪಟ್ಟಾಭಿಷೇಕವನ್ನು ಮಾಡಿ ನಾಳಿನ ಮರುದಿನವೇ ವನವಾಸಕ್ಕೆ ಹೊರಡುವೆನು ಜನನಿ. ಆ ತೊಂದರೆ ನಿನಗೆ ಬೇಡ ರಾಮಚಂದ್ರ. ಮೊದಲು ನಿನ್ನ ವನವಾಸಕ್ಕೆ ಹೊರಡು, ನಂತರ ಭರತನನ್ನು ಕರೆಸುವುದು ಪಟ್ಟ ಕಟ್ಟುವುದು ಅದು ನನಗೆ ಬಿಟ್ಟ ವಿಚಾರವಾಗಿರುವುದು. ಅಮ್ಮ, ಏಕಮ್ಮ, ಭರತನ ಪಟ್ಟಾಭಿಷೇಕವನ್ನು ನನ್ನ ಕಣ್ಣಾರೆ ನೋಡಬಾರದೆ ಜನನಿ. ನಾನಂತಹ ಪಾಪಿಯೇನಮ್ಮ. ಅದು ನನಗೆ ತಿಳಿಯದು. ನೀನು ವನವಾಸಕ್ಕೆ ಹೊರಡದ ಹೊರತು ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನ ದೊರಕದು. ಹಾಗಲಮ್ಮ, ಈ ವಿಚಾರವನ್ನು ಜಾನಕಿಗೂ ಮಾತೆಯವರಿಗೂ ತಿಳಿಸಿ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ನಾಳಿನ ಮರುದಿನವೇ ವನವಾಸಕ್ಕೆ ಹೊರಡಲು ಸಿದ್ಧನಾಗುವುದು ಜನಕ್ಕೆ. ರಾಮ ರಾಮ ರಾಮ, ವನವಾಸಕ್ಕೆ ಹೋಗಬೇಡ ರಾಮ. ಏನಾಗಿದೆ ಎಂದು ಗೋಳಾಡ್ತಾರೆ. ಚಿಕ್ ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಿದ್ದೀರಿ ಅಂತ ತಮ್ಮಂತವರು ಹಿರಿಯವರು ಹೇಳಿದ್ದಾರೆ. ಅದರಲ್ಲೂ ಮಾನವೀಯತೆ ಬಹಳ ದೊಡ್ಡದು. ಹೇಗೆ ಅಂದರೆ, ಪ್ರಪಂಚದಲ್ಲಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದರೆ, ನಾವು ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಆ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತ ತಾಯಿಯಂದರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂತ ಹೇಳಿದರೆ, ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ, ತಾವು ಕಲಿತ ವಿದ್ಯೆಗಳೆಲ್ಲವೂ ಧಾರೆ ಎರಿದ್ದಾರೆ. ಅಂತಹ ಗುರುಗಳಿಗೆ ಹೃದಯಪೂರ್ವಕ ನಮಸ್ಕಾರ. ಪ್ರೇಕ್ಷಕರೇ ಮೊದಲ ಕಲಾವಿದರು. ಆ ಪ್ರೇಕ್ಷಕರಿದ್ದರೆ ಈ ಕಲಾವಿದರು. ಆದ್ದರಿಂದ ತಮಗೆ ವಿಶೇಷವಾದ ನಮಸ್ಕಾರ.
ಮಹಾದೇವ ಹರ 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 ಶಂಭೋ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಕಾಯಕ ಮಾಡಿರಬೇಕು ಕಾಕಿಗಳಲ್ಲಿ ಬೆಳೆಸಿರಬೇಕು ಪಾಯಸ ಹಾಡಿರಬೇಕು ರಾಶಿಗುಳಂದಿಯ ಹಾಕಿರಬೇಕು ನಂದಿನ ಕೊಬ್ಬ ಬರಸಿರಬೇಕು ಭೋಜನವಿರಬೇಕು ನಮಗೆ ಭೋಜನವಿರಬೇಕು ಭೋಜನವಿರಬೇಕು ನಮಗೆ ಭೋಜನವಿರಬೇಕು ಮಗನಿರಬೇಕು ಬಿಸಿ ಬಿಸಿ ಭೋಜನವಿರಬೇಕು ಭೋಜನವಿರಬೇಕು ನಮಗೆ ಭೋಜನವಿರಬೇಕು ಗೊತ್ತಾಗಿಲ್ವಲ್ಲ ಸೀತಾಮಾತೆಯವರು ತುಳಸಿ ಪೂಜೆಯನ್ನು ಮಾಡಿ ಹೌದೇ ರಾಮನ ಪಟ್ಟಾಭಿಷೇಕಕ್ಕೆ ಶುಭ ಹಾರೈಸಕ್ಕೆ ನಮ್ಮನ್ನ ಬರೆಳಿದರೆ ಅತಿ ಪ್ರಸಂಗತನ ಮಾಡಬಾರದು. ಗಂಭೀರ ವಜ್ರ ವೈಡೂರ್ಯ ನಮ್ದು, ಬೂದುಗುಳಕಾಯಿ ನಿಮ್ದು, ಅಕ್ಕಿ ಇವ್ದು. ಭೋಜನ 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 ಭೋಜನ
ಸ್ವಾಮಿಗೆ ಪಟ್ಟಾಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಅರಸು ತಾಯಿ, ಎಂತಹ ಹರ್ಷದ ಸುದಿನ. ಭೂಸುರೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಕಾಂತೆಗೆ ಎನಮಾವ ಶತಮಾನಂ ಭವತು ಶತಾಯುಘೋಷತಿಂದ್ರಂ ಪುಷ್ಪವರ್ಧನಂ ತುಳಸಿ ದೇವಿ ಪೂಜಾಕರಸ್ಯ. ಅಮ್ಮ, ನೀವು ಮಾಡಿದ ತುಳಸಿ ಪೂಜೆಯು ಶ್ರೀರಾಮಚಂದ್ರನ ಆರೋಗ್ಯ ಕ್ಷೀಣಿಸಿ ನಾವಿಂದ ಬರೋಣ. ನಮ್ಮ ಭೋಜನ ಸಿದ್ಧವಾಗಿರುವ ಸೂಚನೆ. ಪಟ್ಟಾಭಿಷೇಕವೆಂದು ತಿಳಿದು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಪುಣ್ಯಕ್ಕೆ
ಅದಕ್ಕೆ ಭಾಗಿಯಾಗಿರೋಳು. ಈಗ ನನಗೆ ಒದಗಿರುವ ಈ ಅಮಂಗಳ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಸ್ವಾಮಿ ನಮಸ್ಕರಿಸುವಿನಿ ಪ್ರಿಯ. ಸೀತಾ, ಸ್ವಾಮಿ ಸ್ವಾಮಿ ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನು ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಪಾಲ ರಾಮನನು ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿದುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಪ್ರಾಣೇಶ್ವರ ಸ್ವಾಮಿ ಸಖಯೇನೋ ಹರಿಪುತ್ರ ಸೀತಾ, ಸಂತೋಷ ವಾಗಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ. ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ. ಸಖಯೇನೋ ಸಂತೋಷವಾಗಿದೆ. ಸ್ವಾಮಿ
ಸೀತಾ, ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಭಯಕ್ಕೆ ಈಡೇರಿದೆ ಸಖಯೇನೋ ಈ ದಿನ ನಿಮ್ಮ ಪಟ್ಟಾಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳದ ಕೆಂದಾವರಿಯಂತೆ ಕಂಗೊಳಿಸಬೇಕಿದ್ದ ಈ ನಿಮ್ಮ ಮುಖ ಕಮಲ ಅದೇಕೆ ಸ್ವಾಮಿ ಈ ರೀತಿ ಕಾಂತಿಹೀನವಾಗಿದೆ? ಕಾರಣವೇನು ಪ್ರಿಯ ಸ್ವಾಮಿ? ಏಕೋ ಮುಖ ಕಮಲ ಮಾಡಿದೆ ಪ್ರಾಣೇಶ್ವರ. ಏಕೋ ಮುಖ ಕಮಲ ಮಾಡಿದೆ ಮನ ಜೀವೇಶ್ವರ. ಇದೇಕೋ ಮುಖ ಕಮಲ ಮಾಡಿದೆ. ಏನಾಯ್ತು? ಮರೆತನಿಲ್ಲದಿರ ವ್ಯಸನವೋ ರಾಜ್ಯ ಕಾರ್ಯದ ಆಯಾಸವೋ ಹೇಳಿ ಸ್ವಾಮಿ. ಮರೆತನಿಲ್ಲದಿರ ವ್ಯಸನವೋ ರಾಜ್ಯ ಕಾರ್ಯದ ಆಯಾಸವೋ ಎಂದಿದ್ದೇನ ಪರಾಧವೋ ಎಲ್ಲಿದ್ದೇನ ಪರಾಧವೋ ಏನಾಯಿತೋ ಹೇಳಿ ಸ್ವಾಮಿ. ಪ್ರಾಣೇಶ್ವರ, ನನ್ನಿಂದ ಏನಾದರೂ ಅಪರಾಧವಾಯಿತು? ಏನಾಯಿತೋ ಈ ಗಾನ ವದನವಿದೇಗೋ ನನ್ನಿಂದೇನ ಪರಾಧವೋ ಸ್ವಾಮಿ ಹೇಳಿ ಸ್ವಾಮಿ. ನನ್ನಿಂದ ಏನಾದರೂ ಅಪರಾಧವೇ? ಏನಾಯಿತೋ ಏನಾಯಿತೋ ಈ ಗ್ಲಾನ
ನನ್ನ ಪಟ್ಟಾಭಿಷೇಕವೂ ನಡೆಯುವುದಿಲ್ಲ. ಏನು ಹೇಳಿದ್ರಿ? ನಿಮ್ಮ ಪಟ್ಟಾಭಿಷೇಕವೂ ನಡೆಯುವುದಿಲ್ಲವೇ? ಕಾರಣ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಹೌದು ಸ್ವಾಮಿ. ಮಾತೆಯವರು ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಸ್ವಾಮಿ? ಮೊದಲನೇ ವರಕ್ಕೆ ಮೊದಲನೇ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಸ್ವಾಮಿ ಅವರ ಮಗ ಭರತನಿಗೆ ಆಗಬೇಕೆಂತಲೂ, ಪ್ರಾಣೇಶ್ವರ ಎರಡನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲದಾರನಾಗಿ 14 ವರ್ಷ ಪುರಪ್ರವೇಶವಿಲ್ಲದಂತೆ ವನವಾಸ ಮಾಡಬೇಕೆಂತಲೂ ಕೇಳಿಕೊಂಡಿದ್ದಾರೆ ಸೀತಾ. ಆದ್ದರಿಂದ ಪಿತೃವಾಕ್ಯ ಪರಿಪಾಲನಾರ್ಥನವಾಗಿ ನಾನು ವನವಾಸಕ್ಕೆ ಹೋಗಲೇಬೇಕು. ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆಯವರ ಮನೆಯಲ್ಲಾದರೂ ಇರು. ನಾನು ವನವಾಸವನ್ನು ಮುಗಿಸಿಕೊಂಡು ಬಹು ಜಾಗೃತಿಯಾಗಿ ಹಿಂತಿರುಗುತ್ತೇನೆ ಸೀತಾ. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವು, ನನ್ನ ಬಯಕೆಗಳೆಲ್ಲವೂ ಬದಲಾಗಿ ಹೋದವು. ಆರ್ಯಪುತ್ರ, ನೀವು ಅರಣ್ಯವಾಸಕ್ಕೆ ಹೋಗಲೇಬೇಕೆ? ಹೌದು ಸೀತಾ. ಹಾಗಿದ್ದ ಪಕ್ಷದಲ್ಲಿ ನನ್ನನ್ನು ಕರೆದುಕೊಂಡು ಹೋಗಿ ಪ್ರಭು. ಬೇಡ ಸೀತಾ, ಬೇಡ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುವುದನ್ನು ನನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಜಾನಕಿ. ಆದ್ದರಿಂದ ನೀನು ಇಲ್ಲಿಯೇ ಇರು. ಪ್ರಾಣೇಶ್ವರ, ಸೂರ್ಯ ನಿಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಒಂದು ಕ್ಷಣವೂ ಬದುಕುಳಿಯಲಾರೆ ಸ್ವಾಮಿ, ಬದುಕುಳಿಯಲಾರೆ. ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಪ್ರಭು, ಕರೆದುಕೊಂಡು ಹೋಗಿ. ಪ್ರಾಣೇಶ್ವರ, ವಿಧಿಯ ಇಚ್ಛೆ ಇದ್ದಂತಾಗಲಿ. ಒಂದು ವೇಳೆ ನೀವು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ ಸ್ವಾಮಿ, ಪ್ರಾಣತ್ಯಾಗ ಮಾಡಿ. ಸೀತಾ, ನಿನ್ನ ಮನಸ್ಸನ್ನು ನಾನು ನೋಯಿಸಲಾರೆ. ವಿಧಿಯ ಇಚ್ಛೆ ಇದ್ದಂತಾಗಲಿ. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ನಾಳಿನ ಮರುದಿನವೇ ವನವಾಸಕ್ಕೆ ಹೊರಡೋಣ.